ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷೋಡಶೋऽಧ್ಯಾಯಃ. ದೈವಾಸುರಸಂಪದ್ವಿಭಾಗಯೋಗಃ. ಶ್ರೀಭಗವಾನುವಾಚ ಅಭಯಂ ಸತ್ತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ದೈವಾಸುರ ಸಂಪದ್ವಿಭಾಗ ಯೋಗ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ನಿರ್ಭಯತೆ, ಸತ್ವ ಸಂಶುದ್ಧಿ, ಜ್ಞಾನ ಯೋಗ ವ್ಯವಸ್ಥಿತಿ, ದಾನ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಅಕ್ರೋಧ, ತ್ಯಾಗ, ಶಾಂತಿ, ಚಾಡಿಯನ್ನು ಹೇಳದಿರುವುದು, ಭೂತದಯೆ, ಇಂದ್ರಿಯ ನಿಗ್ರಹ, ಮೃದು ಸ್ವಭಾವ, ನಾಚಿಕೆ, ಚಪಲವಿಲ್ಲದೆ ಇರುವುದು, ತೇಜಸ್ಸು, ಕ್ಷಮೆ, ಧೈರ್ಯ, ಶೌಚ, ದ್ರೋಹ ಮಾಡದೇ ಇರುವುದು, ಅಭಿಮಾನವಿಲ್ಲದೆ ಇರುವುದು, ಇವು ದೈವಿ ಸಂಪತ್ತಿನ ಗುಣಗಳು. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಅರ್ಜುನ, ದಂಭ, ದರ್ಪ, ಅಹಂಕಾರ, ಕ್ರೋಧ, ಒರಟಾದ ಮಾತು ಮತ್ತು ಅಜ್ಞಾನ ಇವು ಆಸುರಿ ಸಂಪತ್ತಿಗೆ ಸೇರಿದ ಗುಣಗಳು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರೀಮತಾ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಸಂಪತ್ತು ಮೋಕ್ಷದಾಯಕ, ಆಸುರಿ ಸಂಪತ್ತು ಬಂಧನದಲ್ಲಿ ತೊಡಗಿಸುವುದು. ಅರ್ಜುನ, ವಿಷಾದಿಸಬೇಡ, ನೀನು ದೈವಿ ಸಂಪತ್ತನ್ನು ಪಡೆದು ಹುಟ್ಟಿದ್ದೀಯೇ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಅರ್ಜುನ, ಈ ಲೋಕದಲ್ಲಿ ದೈವಿ ಮತ್ತು ಆಸುರಿ ದೃಷ್ಟಿ ಎಂದು ಎರಡು ವಿಧಗಳು ಇವೆ. ದೈವಿ ದೃಷ್ಟಿಯನ್ನು ವಿಸ್ತಾರವಾಗಿ ವಿವರಿಸಿ ಆಯಿತು. ಇನ್ನು ಆಸುರಿ ವರ್ಣನೆಯನ್ನು ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಸ್ವಭಾವದ ಜನಕ್ಕೆ ಪ್ರವೃತ್ತಿ ಎಂದರೇನು, ನಿವೃತ್ತಿ ಎಂದರೇನು ಎಂಬುದು ಗೊತ್ತಿಲ್ಲ. ಅವರಲ್ಲಿ ಶೌಚವಿಲ್ಲ, ಆಚಾರವಿಲ್ಲ, ಸತ್ಯವೂ ಇಲ್ಲ. ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಈ ಜಗತ್ತು ಅಸತ್ಯ, ಇದಕ್ಕೆ ಆಧಾರವಿಲ್ಲ, ದೇವರೂ ಇಲ್ಲ. ಕೆಲವು ಸ್ತ್ರೀ ಪುರುಷರ ಕಾಮದಿಂದ ಇದು ಹುಟ್ಟಿದೆ ಎನ್ನುತ್ತಾನೆ. ಕಾಮವೊಂದೇ ಸೃಷ್ಟಿಗೆ ಕಾರಣ ಎನ್ನುವರು ಅವರು. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಈ ಮತವನ್ನು ಆಶ್ರಯಿಸಿಕೊಂಡು ನಷ್ಟಾತ್ಮರು, ಅಲ್ಪಬುದ್ಧಿಗಳು, ಕ್ರೂರ ಕರ್ಮಿಗಳು, ಲೋಕಶತ್ರುಗಳೂ ಆದ ಆಸುರಿ ಸ್ವಭಾವದ ಜನರು ಜಗತ್ತಿನ ನಾಶಕ್ಕೆ ಕಾರಣರಾಗುತ್ತಾರೆ. ಕಾಮಮಾಶ್ರಿತ್ಯ
दुष्पूरं दम्भमानमदान्विताः मोहाद् गृहीत्वा सद्ग्राहान् प्रवर्तन्ते शुचिव्रताः. ತೃಪ್ತಿಪಡಿಸಲಾಗದ ಕಾಮವನ್ನು ಆಶ್ರಯಿಸಿ ದಂಭ ಮಾನ ಮದಗಳಿಂದ ಕೂಡಿದವರಾಗಿ ಮಿಥ್ಯಾ ವಸ್ತುಗಳನ್ನು ಹಿಡಿದು ದುಷ್ಟ ಇಚ್ಛೆಗಳನ್ನು ಆಶ್ರಯಿಸಿ ವರ್ತಿಸುತ್ತಾರೆ. ಚಿಂತಾಮಪರಿಮೇಯಾಂಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗಪರಮಾಃ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಚಯಾನ್. ಪ್ರಳಯದವರೆಗೆ ಮುಗಿಯದಿರುವ ಅಪರಿಮಿತ ಚಿಂತೆಯನ್ನು ಆಶ್ರಯಿಸಿ ಕಾಮಗಳ ಪರಮಭೋಗಿಗಳಾಗಿ ಭೋಗವೇ ಸರ್ವಸ್ವ ಎಂದು ನಿಶ್ಚಯಿಸಿ ನೂರಾರು ಆಸೆಗಳ ಬಲೆಯಲ್ಲಿ ಸಿಕ್ಕಿ ಕಾಮ ಕ್ರೋಧ ಪರಾಯಣರಾಗಿ ಅನ್ಯಾಯದಿಂದ ಧನ ಸಂಗ್ರಹ ಮಾಡಬಯಸುತ್ತಾರೆ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಇಂದು ಇದು ನನ್ನಿಂದ ಹೊಂದಲ್ಪಟ್ಟಿತು, ಈ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತೇನೆ, ಈ ಧನ ನನಗೆ ಇದೆ, ಇನ್ನೊಬ್ಬರ ಧನ ಕೂಡ ನನಗೆ ಇರುವುದು. ಅಸೌ ಮಯಾ ಹತಃ ಶತ್ರುಃ ಅನಿಶ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ. ಈ ಶತ್ರು ನನ್ನಿಂದ ಕೊಲ್ಲಲ್ಪಟ್ಟನು, ಇತರ ಶತ್ರುಗಳನ್ನು ಕೊಲ್ಲುವೆನು, ನಾನು ಒಡೆಯ, ಭೋಗಿ, ಸಿದ್ಧ, ಬಲವಂತ ಮತ್ತು ಸುಖಿ. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷ್ಯೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾಃ ಅನೇಕಚಿತ್ತವಿಭ್ರಾಂತಾಃ ಮೋಹಜಾಲಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇಷು ಚೌ. ನಾನು ಹಣವಂತ ಮತ್ತು ಕುಲೀನ, ನನಗೆ ಸಮ ಯಾರಿದ್ದಾರೆ? ನಾನು ಯಾಗ ಮಾಡುತ್ತೇನೆ, ದಾನ ಮಾಡುತ್ತೇನೆ, ಸಂತೋಷ ಪಡುತ್ತೇನೆ ಎಂದು ಅಜ್ಞಾನದಿಂದ ಮೋಹಿತರಾಗಿ ಅನೇಕ ಚಿಂತೆಗಳಿಂದ ಭ್ರಾಂತರಾಗಿ ಮೋಹಜಾಲದಿಂದ ಅವಸರಿಸಲ್ಪಟ್ಟವರಾಗಿ ಕಾಮಭೋಗಗಳಲ್ಲಿ ಆಸಕ್ತರಾಗಿ ಅಶುಚಿಯಾದ ನರಕದಲ್ಲಿ ಬೀಳುತ್ತಾರೆ. ಆತ್ಮಸಂಭಾವಿತಾಸ್ತಬ್ಧಾಃ ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನಾವಿಧಿಪೂರ್ವಕಂ. ಆತ್ಮಶ್ಲಾಘನೆ ಮಾಡಿಕೊಳ್ಳುವವರು ದುರಹಂಕಾರಿಗಳು, ಧನಮಾನಗಳ ಮದದಲ್ಲಿ ಮುಳುಗಿದವರು, ವಿಧಿಯನ್ನು ಅನುಸರಿಸದೆ ಕೇವಲ ಹೆಸರಿಗೆ ಮಾತ್ರ ಯಜ್ಞವನ್ನು ಮಾಡುತ್ತಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವುಗಳನ್ನು ಆಶ್ರಯಿಸಿ ತಮ್ಮ ಮತ್ತು ಇತರ ದೇಹದಲ್ಲಿರುವ ನನ್ನನ್ನು ದ್ವೇಷಿಸುತ್ತಾ ಅಸೂಯೆಯುಳ್ಳವರಾಗಿರುತ್ತಾರೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ನನ್ನನ್ನು ದ್ವೇಷಿಸುತ್ತಿರುವ ಕ್ರೂರರು, ಪಾಪಕರ್ಮಗಳನ್ನು ಮಾಡುವವರೂ ಆದ ನರಾಧಮರನ್ನು ಸಂಸಾರದಲ್ಲಿ ಆಸುರಿ ಯೋನಿಯಲ್ಲಿ ಯಾವಾಗಲೂ ಹಾಕುತ್ತೇನೆ. ಆಸುರೀಂ ಯೋನಿಮಾಪನ್ನಾಃ
ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೆಯ ತತೋ ಯಾಂತ್ಯಧಮಾಂ ಗತಿಂ. ಅರ್ಜುನ, ಪ್ರತಿ ಜನ್ಮದಲ್ಲಿಯೂ ಆಸುರಿ ಯೋನಿಯನ್ನು ಹೊಂದಿದ ಮೂಢರು ನನ್ನನ್ನು ಪಡೆಯದೆ ಅದಕ್ಕಿಂತ ಕೀಳಾದ ಗತಿಯನ್ನು ಪಡೆಯುತ್ತಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ ಪ್ರಯಂ ತ್ಯಜೇತ್. ಕಾಮ, ಕ್ರೋಧ ಮತ್ತು ಲೋಭ ಇವು 3 ನರಕದ ದ್ವಾರಗಳು. ಇದು ಆತ್ಮನಾಶಕ್ಕೆ ಕಾರಣ. ಆದುದರಿಂದ ಈ 3 ಬಿಡಬೇಕು. ಏತೈರ್ವಿಮುಕ್ತ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಅರ್ಜುನ, ಈ 3 ತಮೋದ್ವಾರಗಳಿಂದ ಬಿಡಲ್ಪಟ್ಟ ಮನುಷ್ಯ ತನ್ನ ಶ್ರೇಯಸ್ಸನ್ನು ಮಾಡಿಕೊಳ್ಳುತ್ತಾನೆ. ಅದರಿಂದ ಪರಮಗತಿಯನ್ನು ಪಡೆಯುತ್ತಾನೆ. ಯಶ್ ಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು ಸ್ವೇಚ್ಛಾನುಸಾರ ಭೋಗದಲ್ಲಿ ಮಗ್ನನಾಗಿರುವನೋ ಅವನಿಗೆ ಸಿದ್ಧಿಯೂ ಆಗದು, ಸುಖವೂ ಸಿಕ್ಕದು, ಉತ್ತಮ ಗತಿಯೂ ಬಾರದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದ ಕಾರಣ ಕಾರ್ಯ ಅಕಾರ್ಯಗಳ ನಿರ್ಣಯ ಮಾಡುವಾಗ ನೀನು ಶಾಸ್ತ್ರವನ್ನು ಪ್ರಮಾಣವೆಂದು ಭಾವಿಸಬೇಕು. ಶಾಸ್ತ್ರವಿಧಿಯನ್ನು ಅರಿತು ಈ ಲೋಕದಲ್ಲಿ ಕರ್ಮವನ್ನು ಮಾಡಲು ಅರ್ಹನಾಗುತ್ತೀಯೇ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋऽಧ್ಯಾಯಃ. ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.